ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಏನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಈ ವಿಡಿಯೋ ಸ್ವಲ್ಪ ಲೆಂತ್ ಜಾಸ್ತಿ ಆಗುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಾರಣ ಏನಪ್ಪ ಅಂದರೆ ಇಲ್ಲಿ ಬೇರೆ ಬೇರೆ ಪರ್ಸ್ಪೆಕ್ಟಿವ್ಗಳಿದೆ. ಒಂದು ಕಡೆ ವರುಣ್ ಸರಿ ಅಂತ ಸಪೋರ್ಟ್ ಮಾಡೋಂಥ ಜನ, ಇನ್ನೊಂದು ಕಡೆ ವರ್ಷ ಸರಿ ಅಂತ ಸಪೋರ್ಟ್ ಮಾಡೋ ಜನ, ಆ್ಯಂಡ್ ಇನ್ನೊಂದು ಕಡೆ ಇವರಿಬ್ಬರು ಒಂದಾಗ್ತಾರೆ ಅಂತ ಕಾಯ್ತಿರೋಂಥ ಜನ, ಆ್ಯಂಡ್ ಇವರಿಬ್ಬರು ಕೂಡ ಆಡ್ತಿರುವಂಥ ರೀತಿ, ಮತ್ತು ಇವಾಗ ಏನು ಕಾಂಟ್ರವರ್ಸಿ ಮಾಡ್ಕೊಳ್ತಿದ್ದಾರೆ, ಇವಾಗ ಏನು ಕೇಸ್ ಫೈಲ್ ಆಗಿ ಅಂತೆಲ್ಲ ಬರ್ತಾಯಿದೆ ನ್ಯೂಸು, ಇದಕ್ಕೆ ಹೇಟ್ ಮಾಡುವಂಥ ಅಥವಾ ಇಷ್ಟಪಡದಂತೆ ಬೈತಿರುವಂಥ ಜನ. ಸೊ ಇದೆಲ್ಲ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಮಾತಾಡೋಣ. ಆ್ಯಂಡ್ ಅದಕ್ಕೇನು ಕಾರಣ ಏನು ಕತೆ ಅಂತ ಕೂಡ ಮಾತಾಡ್ತೀನಿ, ಓಕೆನಾ. ಆ್ಯಂಡ್ ಇಲ್ಲಿ ಯಾರು ಸರಿ ಯಾರು ತಪ್ಪು, ಬಿಕಾಸ್ ಇಲ್ಲಿ ಯಾರು ಏನು ಹೇಳ್ತಾರೆ ಅದನ್ನು ನಂಬ್ತಾ ಇದ್ದಾರೆ. ಇವಾಗ ವರುಣ್ ಏನು ಹೇಳ್ತಾರೆ ಅದನ್ನು ನಂಬುವಂಥ ಜನ ವರ್ಷನ ಏಟ್ ಮಾಡ್ತಾರೆ, ಅದೇ ವರ್ಷ ಏನು ಹೇಳ್ತಾರೆ ಅದನ್ನು ನಂಬುವಂಥ ಜನ ವರುಣ ಏಟ್ ಮಾಡ್ತಿದ್ದಾರೆ. ಇದಾಗ್ತಿದೆ. ಸೊ ಇದಕ್ಕೇನು ಅಂತ್ಯ, ಏನು ಕತೆ, ಏನು ಮಾಡ್ಬೋದು ಮಾತಾಡೋಣ ಮುಂದೆ. ಇದಕ್ಕಿಂತ ಮುಂಚೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನನ್ನ ಚಾನಲ್ಗೆ ತುಂಬ ಜನ ಒಂದು ವರ್ಷ ಆದಮೇಲೆ ವಿಸಿಟ್ ಮಾಡೋರು ಇದ್ದೀರಾ ಅಂತ ಅನ್ಕೋತೀನಿ. ರೀಸನ್ ಏನಪ್ಪ ಅಂದರೆ ಇದೇ ಒಂದು ವರ್ಷದ ಹಿಂದೆ ವರ್ಷ ಮತ್ತು ವರುಣ್ ವರ್ಷ ಇವರಿಬ್ಬರು ಕೂಡ ಬ್ರೇಕಪ್ ಸ್ಟೋರಿ ಆಯಿತು ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೆ. ಸೊ ಅದಕ್ಕೆ 10 ಲಕ್ಷ ವ್ಯೂಸ್ ಬರ್ತಾಯಿತ್ತು ಹತ್ರ. ಅದು ಇನ್ನೊಂದು 9 ಲಕ್ಷ 9.3 ಲಕ್ಷ ಇತ್ತು, ಇನ್ನೊಂದು 7 ಲಕ್ಷ ಏನೋ ಓಡ್ತಾಯಿತ್ತು, ಇನ್ನೊಂದು 1 ಲಕ್ಷ ಹತ್ರ ಏನೋ ಇದೆ. ಈ 3 ವಿಡಿಯೋ ಮಾಡಿದ್ದೆ. ಆ 3 ವಿಡಿಯೋನು ಕೂಡ ಡಿಲೀಟ್ ಮಾಡೋಕ್ಕೆ ಹೇಳಿದ್ರು. ನಾನು ಡಿಲೀಟ್ ಮಾಡಿಲ್ಲ, ಅದನ್ನು ಪ್ರೈವೇಟ್ಗೆ ಹಾಕ್ತೆ. ಕಾರಣ ಏನಪ್ಪ ಅಂದರೆ ಯೂಟ್ಯೂಬ್ ಆಲ್ಗೋರಿಥಮ್ಗಳಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ. ಆ್ಯಂಡ್ ಅದನ್ನು ಯಾವುದೇ ಕಾರಣಕ್ಕೂ ನಾನು ಪಬ್ಲಿಕ್ ಮಾಡಲ್ಲ, ಅದು ನನ್ನ ಪ್ರಾಮಿಸ್, ಓಕೆನಾ. ಸೊ ಯಾಕೆ ಮಾಡಿದೆ ಏನು ಕತೆ ಅಂತ ಮಾತಾಡೋಣ. ಈಗ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೋಡಿ. ಒಂದು ಮೆಸೇಜ್ ಬರುತ್ತೆ ನಮಗೆ ವರ್ಷ ಕಾವೇರಿ ಕಡೆಯಿಂದ, ಐ ನೀಡ್ ಎ ಫೇವರ್ ಫ್ರಮ್ ಯು. ಸೊ ಇದು ಬಂದ ತಕ್ಷಣ ನಾನೇನು ಅಂದ್ಕೊಂಡೆ ಅಂದರೆ ಮೇ ಬಿ ಬಿಗ್ ಬಾಸ್ಗೆಲ್ಲ ಹೋಗ್ತಿದ್ದಾರೆ ವರುಣ್ ಮತ್ತು ವರ್ಷ ಅಂತೆಲ್ಲ ಬರ್ತೈತಲ್ಲಪ್ಪ ಸುದ್ದಿ. ಸೊ ಅದಿರ್ಬೋದು ಅಂದ್ಬಿಟ್ಟು ನಾನು ಏನು ಹೇಳಿ ಅಂತ ಹೇಳಿದೆ. ಅದಕ್ಕೆ ಅವ್ರು ಬಂದಂಥ ರಿಪ್ಲೈ ಏನಿತ್ತು ಅಂದರೆ ನನಗೆ ಸ್ವಲ್ಪ ಶಾಕ್ ಆಯಿತು. ಏನಕ್ಕೆ ಹಿಂಗೆ ಕೇಳ್ಕೊತಾರೆ ಅಂತ ಅಂದ್ಕೊಂಡೆ. ನನ್ನ ಪಾಸ್ಟ್ ರಿಲೇಷನ್ಶಿಪ್ ಬಗ್ಗೆ ಏನಿದೆಯೋ ಅದನ್ನ ಡಿಲೀಟ್ ಮಾಡಿ ಪ್ಲೀಸ್. ಐ ಆಮ್ ಆಲ್ರೆಡಿ ಮೇಕಿಂಗ್ ಪೀಪಲ್ ಟು ಡಿಲೀಟ್ ಇಟ್ ವಿಲ್ ಬಿ ಎ ಪ್ರಾಬ್ಲಮ್ ಫಾರ್ ಮೈ ಫ್ಯೂಚರ್ ಟು. ಅದಕ್ಕೆ ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಡಿಲೀಟ್ ಮಾಡಿ. ಐ ಹೋಪ್ ಯು ರೆಸ್ಪೆಕ್ಟ್ ಮೈ ಡಿಸಿಷನ್ ಅಂತಂದರು. ಈಗ ಇಷ್ಟೆಲ್ಲ ಕೇಳ್ಕೊತಿರ್ಬೇಕಾದ್ರೆ ನನಗನ್ಸಿದ್ದೇನೆಂದರೆ ಒಬ್ಬರು ಲೈಫ್ಗಿಂತ ಏನು ದೊಡ್ಡದಲ್ಲಾಗೋರು. ಈಗ ನಾನು ಕಂಪ್ಲೀಟ್ ಡಿಲೀಟ್ ಮಾಡೋದು ನಂಗೆ ಆಲ್ಗೋರಿಥಮ್ಗೆ ಒಂದು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಆಗಲ್ಲ, ಓಕೆನಾ. ಸೊ ನಾನು ಅದನ್ನು ಪಬ್ಲಿಕ್ ಮಾಡೋ ಅವಶ್ಯಕತೆಯೂ ಇಲ್ಲ. ಪ್ರೈವೇಟ್ಗೆ ಅಥವಾ ಅನ್ಲಿಸ್ಟೆಡ್ಗೆ ಹಾಕಿದ್ರು ವರ್ಕೌಟ್ ಆಗುತ್ತೆ ಅಂತ ಏನೂ ಇಲ್ಲ. ಸೊ ಹಾಗಾಗಿ ಸರಿಮ ಆಯಿತು, ಏನಂತಾರೆ ರೆಸ್ಪೆಕ್ಟ್ ಮಾಡೋಣ, ನಾನು ಅರ್ಥ ಆಗುತ್ತೆ, ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ನನಗೆ ಬಿಟ್ಟೆ, ಓಕೆನಾ. ಈ ಮೆಸೇಜ್ ಬಂದಾಗ ನನಗೊಂದು ವಿಷಯ ಅರ್ಥ ಆಗಿದ್ದೇನೆಂದರೆ, ಓಕೆ ವರ್ಷ ಕಾವೇರಿ ಅವರು ಅವ್ರ ಹೊಸ ಲೈಫ್ನ ನೋಡೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ, ಅಥವಾ ಇದರಿಂದ ಮೂವ್ ಆನ್ ಆಗಿ ಒಂದು ಹೊಸ ಲೈಫ್ನ ಕಟ್ಕೊಳಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಆ್ಯಂಡ್ ಅವ್ರ ಫ್ಯೂಚರ್ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ ಅನ್ನೋದು ನಂಗೆ ಅರ್ಥ ಆಯಿತು, ಓಕೆನಾ. ಇದಾಗಿ ಸ್ವಲ್ಪ ದಿನ ಆಗುತ್ತೆ, ನನ್ನ ಟೆಲಿಗ್ರಾಮಲ್ಲಿ ಕೂಡ ಕೆಲವೊಂದು ಲಿಂಕ್ಗಳು ಶೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಪ್ಪ ಅಂದರೆ ನ್ಯೂಸ್ ಚಾನಲಲ್ಲಿ ಹಿಂಗಾಗಿದೆ ಕೇಸ್ತು ನೋಡಿ ಬ್ರೋ ಅಂತ. ನಾನು ಹೋಗಿ ಚೆಕ್ ಮಾಡಿದಾಗ ನನಗೆ ಶಾಕಿಂಗ್. ವರ್ಷ ಕಾವೇರಿ ಅವರು ವರುಣಾರದೆ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋದು ಬರುತ್ತೆ. ಸೊ ಇದು ನೋಡಿದಾಗ ನಂಗೆ ಅನಿಸಿದ್ದೇನೆಂದರೆ, ಅಲ್ಲ ಗುರು, ಇದು ಯಾಕೆ ತಿರ್ಗಾ ಮತ್ತೆ ಕಾಂಟ್ರವರ್ಸಿಗಳು ಮಾಡ್ಕೊತಿದ್ದಾರೆ ಇವರು. ಏನೋ ಗೊತ್ತಿರೋದು ಏನೋ ತಪ್ಪುಗಳಾಗಿದೆ, 1 ವರ್ಷ ಕೂಡ ಆಗಿದೆ, ಇಬ್ಬರು ಮೂವ್ ಆನ್ ಆಗಿದ್ದಾರೆ, ಇಬ್ಬರು ಕೂಡ ಬೆಳೀತಾ ಇದ್ದಾರೆ. ಸೊ ಇವಾಗ ಯಾಕೆ ಬೇಕಾಗಿತ್ತು ಅಂತಲೇ ನನಗನ್ಸಿದ್ದು. ಬಟ್ ವಿಷಯ ಏನಂತ ನೋಡಿದಾಗ ಇನ್ನೂ ಶಾಕಿಂಗ್ ಆಗಿತ್ತು. ಸೊ ಆವಾಗ ಓಕೆ, ಇದು ಬೆಟರ್ ಕೊಟ್ಟಿರೋದು ಒಳ್ಳೇದಾಯಿತು ಅಂತ ಅಂದ್ಕೊಂಡೆ, ಓಕೆನಾ. ಯಾಕಂದರೆ ಇನ್ನೂ ನಾವು ಒಂದು ಕಡೆ ಸ್ಟೋರಿ ಇದ್ದೀವಿ, ಇನ್ನೂ ವರುಣಾರದೇವ್ರ ಸ್ಟೋರಿ ಕಡೆ ಬಂದಿಲ್ಲ, ಬರೋಣ ಮೇಲೆ. ಸೊ ಇಲ್ಲಿ ಆ ಕಂಪ್ಲೇಂಟ್ ಫೈಲಲ್ಲಿ ಏನಿತ್ತು ಅಂತ ನೋಡೋಣ. FIR ನಿಮ್ಗೆ ಗೊತ್ತಿರ್ಬೋದು, ಫಸ್ಟ್ ನ್ಯೂಸ್ ಕನ್ನಡದವ್ರು ಕೂಡ ಕಂಪ್ಲೀಟ್ ಡೀಟೇಲಾಗಿ ಹಾಕಿರಿ, ಇವಾಗಲೂ ಇಡ್ಬೋದು ವಿಡಿಯೋ. ಅಲ್ಲಿ ವರ್ಷ ಕಾವೇರಿಯವರು ಬರೆದಿರುವಂಥದ್ದು ಕ್ಲಿಯರ್ ಆಗಿದೆ, ಕಂಪ್ಲೇಂಟ್ ಏನು ಬರೆದಿದ್ದಾರೆ ಏನು ಕತೆ ಅಂತ. ಸೊ ಅಲ್ಲಿ ಒಂದು ವಿಷಯ ತುಂಬ ಡೀಟೇಲಾಗಿ ಮೆನ್ಷನ್ ಆಗಿರೋದೇನಪ್ಪ ಅಂದರೆ, ಬ್ಲ್ಯಾಕ್ ಮೇಲ್ ಮಾಡಿರುವಂಥದ್ದು, ಎದುರಿಸಿರುವಂಥದ್ದು, ಜೊತೆಗೆ ಪೋಸ್ಟ್ ಮಾಡಿಬಿಡ್ತೀನಿ ಅಥವಾ ಲೀಕ್ ಮಾಡಿಬಿಡ್ತೀನಿ ಪ್ರೈವೇಟ್ ಫೋಟೋಸ್ ಮತ್ತು ವೀಡಿಯೋಸ್ಗಳ ಜೊತೆ ಇರೋದನ್ನ ಅನ್ನೋದು ಎದುರಿಸಿದ್ದಾರೆ ಅನ್ನೋದನ್ನ ತುಂಬ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಬಟ್ ಇದು ನ್ಯೂಸ್ ಚಾನಲ್ ಸಿಗುತ್ತೆ, ಈ ಥರ ಆಗುತ್ತೆ ಅಂತ ಒಂದು ಐಡಿಯಾ ಇಲ್ಲ ಅಂತ ಅನ್ಕೋತೀನಿ. ಬಿಕಾಸ್ ಇವ್ರು ಹೇಳೋದೆಲ್ಲ ಇವ್ರು ಮಾಡೋದು ನೋಡ್ರೆ ಹಂಗೆ ಅನಿಸ್ತಿರೋವಂಥದ್ದು. ಬಟ್ ಅದು ಕ್ಲಿಯರಾಗಿ ಯಾವ ಥರ ಆಗಿದೆ ಅಂದರೆ, ಇವ್ರಿಗೆ ಎಡ್ವರ್ಟ್ ಆಗಿರೋವಂಥದ್ದು ದೊಡ್ಡ ಕಾಂಟ್ರವರ್ಸಿ ತಾನೇ ಕ್ರಿಯೇಟ್ ಆಗೋಯ್ತು. ಇವಾಗ ಏನು ನಾವೆಲ್ಲ ಏನು ಅನ್ಕೋತೀವಿ, ಒಂದು ಪ್ರೈವೇಸಿ ಇದೆ ಅಂತ ಅನ್ಕೋತೀವಿ. ಖಂಡಿತವಾಗ್ಲೂ ನಮ್ಮಲ್ಲಿ ಆ ಪ್ರೈವೇಸಿ ಹೋಯ್ತದು, ಓಕೆನಾ. ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನಾವು ಒಂದು FIR ಅಥವಾ ಒಂದು ಕಂಪ್ಲೇಂಟ್ ಕೊಡ್ತೀವಿ ಅಂದರೆ ಅದನ್ನು ನ್ಯೂಸ್ ಚಾನಲ್ಗೆ ಎಷ್ಟು ಬೇಗ ತಲುಪುತ್ತೆ ಅಂದರೆ ಲೆಕ್ಕ ಕೊಡಿ. ಬಿಕಾಸ್ ಅಷ್ಟು ಮಟ್ಟ ಕಾಂಟ್ಯಾಕ್ಟ್ ಇದೆ ಇವಾಗ. ಆ್ಯಂಡ್ ಇವಾಗ ಸೋಷಿಯಲ್ ಮೀಡಿಯಾ ಎಷ್ಟೊಂದು ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಾರಲ್ಲ, ವ್ಯೂಸ್ ಬರುತ್ತೆ. ಸೊ ಆ ವಿಡಿಯೋ ಮಾಡೇ ಮಾಡ್ತಾರೆ, ಅದೇ ಆಗಿದ್ದಂಥದ್ದು. ಅದನ್ನು ತುಂಬ ಡೀಟೇಲಾಗಿ ಎಷ್ಟು ಚೆನ್ನಾಗಿ ಹೇಳಿದ್ರು. ಅವ್ರ ಮನೆಯದಾಗಿರೋ ಇದೇ ಥರ ಮಾಡ್ತೀರಾ ಅನ್ನೋದು ಪ್ರಶ್ನೆ ಉಟ್ಕೊಳುತ್ತೆ. ತುಂಬ ಜನ ನ್ಯೂಸ್ ಚಾನಲ್ಗೆ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು, ಬಿಕಾಸ್ ಸುಳ್ಳು ಸುದ್ದಿ ಅಂತ. ಬಿಕಾಸ್ ವರ್ಷ ಕಾವೇರಿನೇ ಹಾಕಿರೋ ಸುಳ್ಳು ಸುದ್ದಿ ಅಂತ, ಓಕೆನಾ. ಬಿಕಾಸ್ ಅದು ರಿಲೇಟ್ ಇದ್ದಂಥದ್ದು ಇದ್ರ ಬಗ್ಗೆ, ಬರೀ ಹಳೆ ಫೋಟೋಸ್ ವೀಡಿಯೋಸ್ಗಳ ಬಗ್ಗೆ ಮಾತ್ರ, ಅದು ಮತ್ತು ಪ್ರೊಫೈಲ್ ಇರುವಂಥ ಫೋಟೋಸ್ಗಳು ಡಿಲೀಟ್ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಅಂತ ಮಾತ್ರ ಇತ್ತು. ಇದು ಎಲ್ಲೋ ಒಂದು ಕಡೆ ಇನ್ನೂ ನನಗೆ ಕೆಟ್ಟದಾಗ್ಬೋದು ಅಂದ್ಬಿಟ್ಟು ವರ್ಷ ಕಾವೇರಿಯವರು ಕಂಪ್ಲೇಂಟ್ ವಾಪಸ್ ತಗೊಂಡ್ರು, ಜೊತೆಗೆ ಫೋಟೋ ವೀಡಿಯೋಸ್ ಡಿಲೀಟ್ ಮಾಡೋದಕ್ಕೆ ವರುಣಾರದೆ ಕೂಡ ಒಪ್ಕೊಂಡ್ರಂತೆ. ಸೊ ಅಲ್ಲಿಗೆ ಮುಗೀತು. ಬಟ್ ಈ ವಿಷಯ ಆಗ್ತಿರ್ಬೇಕಾದ್ರೆ ನನಗನ್ಸಿದ್ದು ವರುಣಾರದೇವ್ರ ಕಡೆಯಿಂದ ಯೋಚನೆ ಮಾಡಿದಾಗ ಆ ವ್ಯಕ್ತಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿರುತ್ತೆ ಅಂತ ಅನಿಸ್ತು. ಬಿಕಾಸ್ ನನಗೆ ಆ ನ್ಯೂಸ್ ಕೇಳಿದಾಗ ಕೂಡ ತಕ್ಷಣ ಅನಿಸಿದ್ದೇನೆಂದರೆ, ಗುರು ವರುಣಾರದಿ ಈ ಲೆವೆಲ್ ಚೀಪ್ ಲೆವೆಲ್ಗೆಲ್ಲ ಹಿಡಿದಿರಲ್ಲ. ಇವಾಗಲೂ ಅಷ್ಟೇ ವರ್ಷ ಕಾವೇರಿ ಅವ್ರನ್ನ ನಂಬೋರಿಗೆ ಇದು ಸತ್ಯ ಅಂತ ಅನಿಸ್ಬೋದು, ನಮ್ದೇನೋ ಸುಳ್ಳು ಅಂತ ಅನಿಸ್ಬೋದು ಅಲ್ವಾ.
ಸೊ ಅದೇ ರೀತಿ ನನಗೆ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಿದಾಗ ಓಕೆ ವರುಣ್ ಆರಾಧ್ಯ ಅವ್ರಿಗೆ ತುಂಬ ಹರ್ಟ್ ಆಗ್ತಿರುತ್ತೆ ಈ ಟೈಮಲ್ಲಿ. ಕಮೆಂಟ್ ಸೆಕ್ಷನ್ ನೋಡ್ತಾ ಇದ್ದೆ, ಬಾಯಿ ಬಂದಂಗೆ ಅದು ಇದು ಆಳು ಮೂಳು ಅಂದ್ಕೊಂಡು ಬೈತಾಯಿದ್ರು ಓಕೆನಾ. ಬಟ್ ನನಗೆ ಅಂದ್ಕೊಳ್ಳೋಂಥದ್ದು ಅಷ್ಟು ಬೇಗ ಜಡ್ಜ್ ಮಾಡೋದು ಒಳ್ಳೆಯದಲ್ಲ. ಬಿಕಾಸ್ ಒಂದು ಕಡೆ ಏನೋ ಒಂದು ಆಗಿದೆ ಅಂದಾಗ ಅದಕ್ಕೊಂದು ರಿಯಾಕ್ಷನ್ ಬರುತ್ತೆ, ಆ ಟೈಮ್ ಕೊಡಬೇಕು ಅಂತ ಅನ್ಕೋತೀನಿ. ಅದಕ್ಕೆ ನಾನು ವಿಡಿಯೋ ಕೂಡ ಮಾಡಿರಲಿಲ್ಲ. ಆ ರಿಯಾಕ್ಷನ್ ಟೈಮ್ನ ಕೊಡದಂತೆ ಸುಮ್ಮನೆ ಕಮೆಂಟ್ ಮಾಡೋದ್ರಲ್ಲಿ ಏನಾಗುತ್ತೆ, ತುಂಬ ಜನ ತಪ್ಪು ಮಾಡ್ತಾರೆ. ಸೊ ಇವತ್ತು ಕೂಡ ನೀವು ನೋಡಿದ್ರೆ ತುಂಬ ಜನ ಸಾರಿ ಕೂಡ ಕೇಳ್ತಾ ಇದ್ದಾರೆ ವರುಣ್ ಆರಾಧ್ಯಗೆ. ಕಾರಣ ಏನಂದರೆ ಅಷ್ಟು ಬೇಗ ರಿಯಾಕ್ಟ್ ಮಾಡಿದೆ ಅಂತ. ಬಟ್ ಇವಾಗಲೂ ಗೊತ್ತಿಲ್ಲ ಯಾವ ಸದ್ಯ ಸುಳ್ಳು ಅಂತ. ಅದಕ್ಕೆ ಹೇಳೋದು ವೇಟ್ ಮಾಡಿ ಏನೂ ಆಗಲ್ಲ ಅಂತ. ಸೊ ಈ ವರುಣ್ ಆರಾಧ್ಯ ಅವರು ಆ ಥರ ಮಾಡಿಲ್ಲ ಅಂತ ಅಂದ್ಕೊಂಡ್ರು ಕೂಡ ಒಂದು ಅವ್ರ ರಿಯಾಕ್ಷನ್ ಬರಲಿ ಅಂತ ಕಾಯ್ತಿದ್ದೆ. ಆ ಟೈಮ್ಗೆ ಒಂದು ವಿಷಯ ಬರುತ್ತೆ, ಅವರ ಪೋಸ್ಟ್ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ನೋಡಿರ್ತಾರೆ ಅನ್ಕೋತೀನಿ. ದುನಿಯಾ ವಿಜಯ್ ಅವ್ರದ್ದು ಒಂದು ಉತ್ತರ ಕೊಡ್ತೀನಿ ಅನ್ನೋದಿದೆಯಲ್ಲ, ಆ ಡೈಲಾಗ್ನ ಹಾಕಿರ್ತಾರೆ. ಸೊ ಉತ್ತರ ಬರುತ್ತೆ ಅಂತ ಕಾಯ್ತಿದ್ವಿ. ಬಟ್ ಅದಾದಮೇಲೆ ಇದೆಲ್ಲ ಹಿಂಗೆಲ್ಲ ಕ್ಲಿಯರ್ ಆಯಿತು. ಸೊ ಕ್ಲಿಯರ್ ಆದಮೇಲೆ ವರುಣ್ ಆರಾಧ್ಯ ಕಡೆಯಿಂದ ಕೂಡ ಒಂದು ವಿಡಿಯೋ ಬರುತ್ತೆ, ಕ್ಲಾರಿಟಿ ವಿಡಿಯೋ ಅಂತ. ಆ ವಿಡಿಯೋನ ಒಬ್ಬ ಸಪೋರ್ಟರ್ ಆಗಿ ಅಥವಾ ವ್ಯಕ್ತಿ ಹೇಳ್ತಿರೋ ಸತ್ಯ ಅಂತ ನಂಬ್ಕೊಂಡು ನೋಡಿದಾಗ ಬೇರೆ ಥರ ಅನಿಸುತ್ತೆ, ಅಥವಾ ವರ್ಷ ಕಾವೇರಿಗೆ ಸಪೋರ್ಟ್ ಮಾಡ್ಕೊಂಡು ನೋಡ್ತಿರ್ಬೇಕಾದ್ರೆ ಬೇರೆ ಥರ ಅನಿಸುತ್ತೆ. ಅದನ್ನು ನೀವು ಅಬ್ಸರ್ವ್ ಮಾಡ್ತೀರ ಓಕೆನಾ. ವರುಣ್ ಆರಾಧ್ಯ ಕೇಳ್ತಿರ್ಬೇಕಾದ್ರೆ ಓಕೆ ನನಗನ್ಸಿದ್ದೇನೆಂದರೆ ಆ ವ್ಯಕ್ತಿ ಕಷ್ಟಪಡ್ತಾನೆ ಗುರು. ಹೌದು, ಮನುಷ್ಯ ತಪ್ಪು ಮಾಡ್ತಾನೆ, ತಪ್ಪುಗಳಾಗುತ್ತೆ ಜೀವನದಲ್ಲಿ. ಬಟ್ ಅದನ್ನೇ ಕುತ್ಕೊಂಡು ಯೋಚನೆ ಮಾಡೋ ಬದಲು ಅದರಿಂದ ಮೂವ್ ಆನ್ ಆಗಿ ಮತ್ತೆ ಆ ತಪ್ಪುಗಳನ್ನ ಮಾಡ್ದಂತಿದ್ರೆ ತುಂಬ ಒಳ್ಳೆಯದು ಓಕೆನಾ. ಸೊ ಆ ಕೆಲಸ ಒಂದು ವರ್ಷದಲ್ಲಿ ಮಾಡಿದಾರಾ ಇಲ್ವಾ ಅವ್ರಿಗೆ ಗೊತ್ತಿರಬೇಕು, ಅವರಿಬ್ಬರಿಗೆ ಗೊತ್ತಿರಬೇಕು. ಇಲ್ಲಿ ವರುಣ್ ಆರಾಧ್ಯ ಆ ವಿಡಿಯೋದಲ್ಲಿ ಹೇಳಿರುವಂಥ ರೀತಿಗಳನ್ನ ನೋಡಿದ್ರೆ ಕಣ್ಣೀರು ಕೂಡ ಹಾಕ್ತಾರೆ, ತುಣಿತಿದ್ದಾರೆ, ಹಾಗೆ ಹೀಗೆ ಮೇ ಬಿ ಆ ವ್ಯಕ್ತಿಗೆ ಅನಿಸಿರ್ಬೋದು. ಬಟ್ ಅಲ್ಲಿ ತುಂಬ ಕ್ಲಿಯರಾಗಿ ಒಂದು ವಿಷಯ ಮೆನ್ಷನ್ ಮಾಡ್ತಾರೆ, ನಾನು ಬೆದರಿಕೆ ಹಾಕಿಲ್ಲ, ನಾನು ಯಾಕೆ ಹೆಣ್ಮಕ್ಳಿಗೆ ಹಿಂಗೆ ಮಾಡಲಿ ಹಾಗೆ ಹೀಗೆ ಅಂತೆಲ್ಲ ಬರುತ್ತೆ. ಅದೆಲ್ಲ ಸ್ವಲ್ಪ ನನಗೆ ಫಿಲಮ್ ಡೈಲಾಗ್ ಥರ ಅನಿಸಿದ್ರು ಕೂಡ ಬಟ್ ಸ್ಟಿಲ್ ಆ ಲೆವೆಲ್ವರೆಗೂ ಹೋಗಿರೋಲ್ಲ ಅನ್ನೋದು ಇವಾಗಲೂ ನಂಗೆ ಅನಿಸುತ್ತೆ. ಅಂದರೆ ಈ ಲೆವೆಲ್ ಬ್ಲ್ಯಾಕ್ ಮೇಲ್ ಮಾಡೋಷ್ಟೆಲ್ಲ ಪ್ರೈವೇಟ್ ಫೋಟೋಸ್ ವೀಡಿಯೋಸ್ಗಳನ್ನ ಇಟ್ಕೊಂಡು ಮಾಡೋಷ್ಟು ಚೀಪ್ ಲೆವೆಲ್ ಹಿಡಿದಿರಲ್ಲ ಅಂತ ಅನಿಸುತ್ತೆ. ಬಟ್ ಗೊತ್ತಿಲ್ಲ ಏನು ಕತೆ ಅಂತ, ಅದನ್ನು ವರ್ಷ ಕಾವೇರಿ ಕ್ಲಿಯರಾಗಿ ಬಂದು ಹೇಳಬೇಕು. ಬಟ್ ಇಲ್ಲೇನಪ್ಪ ಅಂದರೆ ಬ್ಲ್ಯಾಕ್ ಮೇಲ್ ಮಾಡಿರೋದು ಸತ್ಯನ ಸುಳ್ಳ, ಪ್ರೈವೇಟ್ ವೀಡಿಯೋ ಫೋಟೋಸ್ ಬಿಟ್ಬೇಡ, ಅದನ್ನು ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡಿರೋದು ಸತ್ಯನ ಸುಳ್ಳು ಅಂತ ಕೇಳಿದಾಗ ವರುಣ್ ಆರಾಧ್ಯ ಹೇಳ್ತಿರೋಂಥದ್ದು ಕ್ಲಿಯರಾಗಿ ಇಲ್ಲ ಅಂತ. ಆದರೆ ಇನ್ನೊಂದು ಕಡೆ ವರ್ಷ ಕಾವೇರಿ ಬ್ಲ್ಯಾಕ್ ಮೇಲ್ ಮಾಡಿರೋದು ಖಂಡಿತವಾಗ್ಲೂ ಸತ್ಯ ಅಂತ. ಪ್ರೈವೇಟ್ ಫೋಟೋಸ್ ವೀಡಿಯೋಸ್ಗಳನ್ನ ಬಿಟ್ಬೇಡ, ಅದರಲ್ಲಿ ಏನೂ ಮ್ಯಾಟ್ರ್ ಇಲ್ಲ ಇವಾಗ ಸದ್ಯಕ್ಕೆ. ಬಟ್ ಇರೋದು ಬ್ಲ್ಯಾಕ್ ಮೇಲ್ ಅನ್ನೋ ಒಂದು ವಿಷಯ, ಬೆದರಿಕೆ ಆಗಿರುವಂಥದ್ದು ಬಗ್ಗೆ. ಸೊ ಇದು ಸತ್ಯ ಅಂತ ವರ್ಷ ಕಾವೇರಿ, ಇದು ಸುಳ್ಳು ಅಂತ ನಾನು ಮಾಡೇ ಇಲ್ಲ ಅಂತ ವರುಣ್ ಆರಾಧ್ಯ. ಇವಾಗ ವರ್ಷ ಕಾವೇರಿ ಯಾರು ನಂಬ್ತಾರೆ ಅವ್ರಿಗೆ ವರುಣ್ ಆರಾಧ್ಯನ ಕಂಡ್ರೆ ಉರಿಯುತ್ತೆ ಅಥವಾ ಕೋಪ ಬರುತ್ತೆ. ಅದೇ ವರುಣ್ ಆರಾಧ್ಯನ ಯಾರು ನಂಬ್ತಾರೆ ಅವ್ರಿಗೆ ವರ್ಷ ಕಾವೇರಿ ಮೇಲೆ ಕೋಪ ಬರುತ್ತೆ. ಕಮೆಂಟ್ ಕಂಡು ನೋಡ್ತಿದ್ದಾರೆ, ಇಬ್ಬರು ಕಮೆಂಟ್ ಸೆಕ್ಷನ್ ಫೋನ್ ನೋಡಿದ್ರು ಕೂಡ ಗೊತ್ತಾಗುತ್ತೆ. ಒಂದಿಷ್ಟು ಇವ್ರ ಫ್ಯಾನ್ಸ್ಗಳು ಎಲ್ಲರೂ ಕೂಡ ಕಿತ್ತಾಡ್ತಿರೋದು ನೋಡ್ತಿದ್ದೀರಾ ಓಕೆನಾ. ಸೊ ಇದನ್ನು ನೋಡಿದಾಗ ನನಗನ್ಸಿದ್ದು ಇಲ್ಲಿ ಎರಡು ಕಡೆಯೂ ಕೂಡ ಕ್ಲಿಯರ್ ಪಿಕ್ಚರ್ ಇಲ್ಲ. ಯಾವುದೋ ಒಂದು ವಿಷಯಗಳಿಗೆ ಯಾರೋ ಒಬ್ಬರು ಅಥವಾ ಇಬ್ಬರು ಕೂಡ ಕೆಲವೊಂದು ವಿಷಯಗಳನ್ನ ಮುಚ್ಚಮರೆ ಮಾಡ್ತಾ ಇದ್ದಾರೆ. ಬಟ್ ಇದು ಎಫೆಕ್ಟ್ ಆಗ್ತಿರೋದು ಎಲ್ಲಿ ಅಂದರೆ ಜನಗಳ ಆಡಿಯನ್ಸ್ಗಳಲ್ಲಿ. ಬಿಕಾಸ್ ಇವತ್ತು ನಿನ್ನೆ ಒಂದು ಇದ್ರಲ್ಲಿ ಮಾತಾಡ್ತಿರ್ಬೇಕು ಕೂಡ ಅವ್ರು ಒಂದು ವಿಷಯ ಮೆನ್ಷನ್ ಮಾಡ್ತಾರೆ, 7 ಲಕ್ಷ 8 ಲಕ್ಷ ವ್ಯೂಸ್ ಬಂತು ಅಂದರೆ 70,000 80,000 ದುಡ್ಡಾಗುತ್ತೆ ಅಂತ ಓಕೆನಾ. ಆ ಥರ ಹೋಯ್ತು ಅಂದರೆ ಒಂದು 10 ವಿಡಿಯೋ ಮಾಡಿದ್ರೆ 7 ಲಕ್ಷ ಥರ ಒಂದು ತಿಂಗಳಿಗೆ ಸಂಪಾದನೆ ಆಗುತ್ತೆ. ಇಷ್ಟೆಲ್ಲ ಕೊಡ್ತಿರೋದು ಯಾರು? ಆಡಿಯನ್ಸ್. ಸೊ ಆಡಿಯನ್ಸ್ಗಳನ್ನ ನೀವು ರೆಸ್ಪಾನ್ಸಿಬಲ್ ಆಗಿರಬೇಕಾಗತ್ತೆ. ಜೊತೆಗೆ ಅದೇನೋ ಗೊತ್ತಿಲ್ಲ, ನಮ್ಮ ಜನ ಎವಿ ಸಪೋರ್ಟ್ ಮಾಡ್ತಾರೆ ಗುರು. ಅದು ಏನಕ್ಕೆ ಅಂತ ಗೊತ್ತಿಲ್ಲ, ನಮ್ಮ ಮನೆಯವರು, ನಮ್ಮ ಜನ, ನಮ್ಮ ತಂಗಿ, ನಮ್ಮಣ್ಣ ಈ ಥರ ಅಂದ್ಕೊಂಡು ಸಪೋರ್ಟ್ ಮಾಡ್ತಾರೆ. ನಾನು ನಿಮ್ಮಿಬ್ಬರಿಗೂ ಹೇಳೋದಿಷ್ಟೇ, ವರ್ಷ ಕಾವೇರಿ ಮತ್ತು ವರುಣ್ ಆರಾಧ್ಯ ನಿಮ್ಮ ಫ್ಯಾನ್ಸ್ಗಳಿಗೆ ಅಥವಾ ನೀವುಗಳು ನಿಮ್ಮನ್ನು ಇಷ್ಟು ಮಟ್ಟಿಗೆ ಸಪೋರ್ಟ್ ಮಾಡ್ತಿರೋ ಅಥವಾ ಇಷ್ಟು ಪ್ರೀತಿ ತೋರಿಸಿರೋಂಥ ಜನಗಳಿಗೆ ನೀವು ಯಾಕೆ ಒಂದು ಕ್ಲಿಯರಾಗಿ ಒಂದು ಇರೋದನ್ನು ಹೇಳಿಬಿಟ್ಟು ಮುಂದೆ ಮೂವ್ ಆನ್ ಆಗಬಾರ್ದು ಅಂತ. ಬಿಕಾಸ್ ನೀವೊಂದು ಸ್ಟೋರಿ ಹೇಳ್ತೀರಾ, ಇನ್ನೊಂದು ಸ್ಟೋರಿ ಹೇಳೋದು. ಈ ಯಾವ್ದಾದ್ರು ಒಂದು ಸ್ಟೋರಿ ನಿಜ ಅಂತ ಅನಿಸಿದ್ರೆ ಸಾಕು, ಇನ್ನೊಬ್ರು ಕಮೆಂಟ್ ಸೆಕ್ಷನಲ್ಲಿ ಕೆಟ್ಟದಾಗ ಮಾತುಗಳು. ಸೊ ಅದಕ್ಕೆ ದಾರಿ ಮಾಡ್ಕೊಡ್ತಿರೋದು ನೀವು. ಒಂದು ಸಲ ಇವಾಗ ನಿಮ್ಮ ಲೈಫಲ್ಲಿ ಏನೋ ಒಂದು ಆಗಿದೆ, ಮುಗ್ದು ಹೋಗಿದೆ, ಈ ಸಂಬಂಧ ಮುಗಿತು ಅಂದಮೇಲೆ ಕಂಪ್ಲೀಟ್ ಕುತ್ಕೊಂಡು ಯೋಚನೆ ಮಾಡಿ ಮೂವ್ ಆನ್ ಆಗಿದ್ರೆ ಚೆನ್ನಾಗಿರ್ತಿತ್ತು. ಅಥವಾ ಇದ್ರ ಬಗ್ಗೆ ಆಫ್ಲೈನಲ್ಲೇ ಕಂಪ್ಲೀಟ್ ಕ್ಲಿಯರ್ ಮಾಡ್ಕೊಂಡಿದ್ರೆ ತುಂಬ ಬೆಟರ್ ಇರ್ತಿತ್ತು. ಬಟ್ ನೀವು ಅದನ್ನು ಮಾಡೋಕ್ಕೆ ರೆಡಿ ಇಲ್ಲ. ಅದು ಏನಕ್ಕೆ ನಿಮ್ಮನ್ನ ಅಷ್ಟು ತಡೀತಿದೆಯೋ ಏನು ಕತೆ ಗೊತ್ತಿಲ್ಲ. ಬಟ್ ತಪ್ಪು ಮಾಡ್ತಿದ್ದಾರೆ ಇಬ್ಬರು ಕೂಡ. ಇದಾದಮೇಲೆ ನೆನ್ನೆ ಇನ್ನೊಂದು ವಿಡಿಯೋ ಬರುತ್ತೆ. ಸೊ ಅದು ಒನ್ ಜಾಯಿಂಟ್ ಕನ್ನಡ ಅನ್ನೋದು. ಇದು ಒಂದು ಕಡೆ ವರ್ಷ ಕಾವೇರಿ ಅವರು ಕೀರ್ತಿ ಅವರ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಅದರಲ್ಲಿ ಫಸ್ಟ್ ಯಾವುದೋ ನ್ಯೂಸ್ ಚಾನಲ್ ಅನಿಸುತ್ತೆ ಅದು, ಅದರಲ್ಲಿ ಒಂದಿಷ್ಟು ಇಂಟರ್ವ್ಯೂ ಕೊಡ್ತಾ ಇರ್ಬೇಕಾದ್ರೆ ಅಷ್ಟೊಂದಿಷ್ಟು ಮಾತಾಡ್ತಾರೆ. ಬಟ್ ಅದರಲ್ಲಿ ಮಾತಾಡಿದ್ದೆಲ್ಲ ಸತ್ಯ ಸುಳ್ಳು ಅದು ನಿಮಗೆ ಬಿಟ್ಟಿದ್ದು, ನೀವು ಹೆಂಗೆ ಯೋಚನೆ ಮಾಡ್ತೀರಾ ಅದ್ರ ಮೇಲೆ. ಒಬ್ಬ ವ್ಯಕ್ತಿ ನಂಬ್ತೀನಿ ಅಂದರೆ ಆ ವ್ಯಕ್ತಿ ಹೇಳೋದನ್ನು ನಂಬ್ತೀರಾ, ಇಲ್ಲ ಸುಳ್ಳಾಗುತ್ತೆ ಇಲ್ಲ ನಿಜ ಆಗುತ್ತೆ, ಆ ಥರ ಓಕೆನಾ. ಇನ್ನೊಂದು ಕಡೆ ಒನ್ ಜಾಯಿಂಟ್ ಕನ್ನಡ ಅವರು ಒಂದು ಬ್ರಾಡ್ಕಾಸ್ಟ್ ಮಾಡ್ತಿದ್ದಾರೆ. ಸೊ ಅದರಲ್ಲಿ ವರುಣ್ ಆರಾಧ್ಯ ಕೂಡ ಮಾತಾಡುವಾಗ ಬ್ರೇಕಪ್ ಸ್ಟೋರಿ ಬಗ್ಗೆ ಕೇಳಿದಾಗ ಮಾತಾಡ್ತಾರೆ. ಬಟ್ ಇವತ್ತಿಗೂ ಹೇಳ್ತೀನಿ, ನಾನು ಅವತ್ತು ವರ್ಷ ಕಾವೇರಿಗೆ ಸಪೋರ್ಟ್ ಮಾಡ್ಕೊಳ್ಳೋ ರೀತಿಯೇ ಇದ್ದಿದ್ದು ಮಾತುಗಳು. ಕಾರಣ ಇಷ್ಟೇ, ಒಂದು ಹೆಣ್ಮಗಳಾಗಿ ನಾನು ಯೋಚನೆ ಮಾಡಿದೆ ಅವ್ರಿಗೆ, ನಮ್ಮನೆ ಹೆಣ್ಮಗಳಾಗಿ. ಏನಕ್ಕೆ ಅಂದರೆ ಆ ವ್ಯಕ್ತಿ ನಿಮ್ಮ ಮನೇಲಿ ಅಷ್ಟು ವರ್ಷ ಇದ್ದಾರೆ ಆ್ಯಂಡ್ ನಿಮ್ಮ ಮನೆಯವ್ರಿಗೆಲ್ಲ ಗೊತ್ತು, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಏನೋ ಒಂದು ಆಗಿರ್ಬೋದು, ಬುದ್ಧಿ ಹೇಳಿ ಸರಿ ಮಾಡ್ಕೋಬೋದಾಗಿತ್ತು. ನಿಮ್ಮ ಮನೆಯವರು ಟ್ರೈ ಮಾಡ್ಬೋಯಿತ್ತು, ನೀನು ಕಲಿಬೋಯಿತು.
ಬಟ್ ವರ್ಷ ಕಾವೇರಿನ ಬಿಟ್ಬಿಟ್ಟಿದ್ದು ತಪ್ಪು. ಬಿಕಾಸ್ ಅವ್ರದ್ದು ಒಂದು ಫ್ಯೂಚರ್ ಇದೆ. ನೀವು ಇಷ್ಟೊಂದು ವೀಡಿಯೋ ಮಾಡಿದರೆ ಎಲ್ಲ ವೀಡಿಯೋಗಳನ್ನ ಡಿಲೀಟ್ ಮಾಡಲ್ಲ. ಇನ್ ಫ್ಯೂಚರ್ ಹಸ್ಬೆಂಡ್ ಅಂತ ಬಂದಾಗ ಅದನ್ನು ಅಕ್ಸೆಪ್ಟ್ ಮಾಡೋದು ಕಷ್ಟ ಆಗುತ್ತೆ. ಗಂಡ ಅಕ್ಸೆಪ್ಟ್ ಮಾಡ್ಬಿಟ್ಟು ಬಂದರೂ ಕೂಡ ಹೊರಗಡೆ ಜನ ಮಾತಾಡೋದು ಕೇಳಿ ತಿರ್ಗಾ ಅವ್ರ ಸಂಬಂಧದಲ್ಲಿ ಬಿಡ್ಬೋದು. ಸೊ ಈ ಥರ ಎಲ್ಲ ಯೋಚನೆ ಮಾಡಿ ನಾನು ಮಾತಾಡಿದ್ದು. ಆ್ಯಂಡ್ ಅದನ್ನು ಮಾತಾಡೋಕ್ಕೂ ಇನ್ನೊಂದು ಕಾರಣ ಏನಂದರೆ, ವರ್ಷ ಕಾವೇರಿನ ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡಿ, ಇದು ಇದ್ದಿದ್ದೆ ಹಿಂಗೆ ಅಂತಲೇ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದು ಹುಡುಗಿ. ಅಂದರೆ ಈ ಥರ ಆಯಿತು, ವರುಣಾರಾಧ್ಯ ಬೇರೆ ಹುಡುಗಿನ ಇಷ್ಟಪಡ್ತಿದ್ದಾನೆ, ಸೊ ಬೇರೆ ಹುಡುಗಿ ಜೊತೆ ಅಫೇರ್ ಇದೆ, ಸೊ ಹಾಗೆ ನಾನು ಬಿಡ್ತಾ ಇದ್ದೀನಿ. ಅದು ಕ್ಲಿಯರ್, ಅದೇನು ತಪ್ಪು ಅಂತ ನಾನು ಹೇಳಲ್ಲ. ಬಿಕಾಸ್ ನೀನು ಯಾರೋ ಬೇರೆಯವ್ರನ್ನ ಇಷ್ಟಪಡ್ತೀಯಾ, ಅದನ್ನು ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡು ಆಗಲ್ಲ. ಬಟ್ ವರುಣಾರಾಧ್ಯ ಏನಾದ್ರು ರಿಪ್ಲೈ ಬರುತ್ತೆ ಅಂದರೆ ಅದು ಬರಲಿಲ್ಲ. ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದೆ. ಬಿಕಾಸ್ ಅವ್ನು ಕೊಟ್ಟಿದ್ದು ರಿಪ್ಲೈ ನನಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ. ಇರೋದನ್ನ ಇರಂಗೆ ಹೇಳ್ಬಿಟ್ರೆ ಮುಗ್ದೋಗ್ತಿತ್ತು. ಬಟ್ ಇವಾಗಲೂ ಕೂಡ ಒಂದು ಒಳ್ಳೆ ಆ್ಯಕ್ಟಿಂಗ್ ಸ್ಕಿಲ್ ತೋರಿಸಿದ್ದಾರೆ ಅಂತಲೂ ಅನಿಸುತ್ತೆ ಮನಸ್ಸಿಗೆ. ಬಟ್ ತುಂಬ ಜಡ್ಜ್ ಮಾಡೋದು ಬೇಡ ಆ ವ್ಯಕ್ತಿನ. ಬಿಕಾಸ್ ಕೆಲವೊಂದ್ಸಲ ಏನಾಗುತ್ತೆ, ಒಬ್ಬ ವ್ಯಕ್ತಿ ಒಂದು ತಪ್ಪು ಮಾಡಿರ್ಬೋದು, ಬಟ್ ಆ ತಪ್ಪು ಪ್ರತಿಯೊಂದು ತಪ್ಪು ಮಾಡಿರ್ತಾನೆ ಅಂತ ಅಲ್ಲ, ಅವ್ನ ಕಡೆ ಒಂದು ಕೆಲವು ಸತ್ಯಗಳಿರ್ಬೋದು ಅಂದ್ಬಿಟ್ಟು ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಓಕೆನಾ. ಇಲ್ಲಿ ವರುಣಾರಾಧ್ಯ ಅವರು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ ಕ್ಲಿಯರಾಗಿ ಎಗೇನ್ ಅದು ಉತ್ತರ ಸಿಗಲಿಲ್ಲ. ಅವಾಗ ಏನಾಗಿತ್ತು ಅದೇ ರೀತಿ ಇವಾಗಲೂ ಕೂಡ ನೀವು ಅಬ್ಸರ್ವ್ ಮಾಡಿ, ಇದೇ ಬ್ರಾಡ್ಕಾಸ್ಟಲ್ಲಿ ಇದೆ, ನೀವು ಚೆಕ್ ಮಾಡಿ. ಓಕೆನಾ. ಅಲ್ಲಿ ಒಂದು ವಿಷಯ ಬರುತ್ತೆ ಈ ಬ್ರೇಕಪ್ ಬಗ್ಗೆ, ಅಲ್ಲೂ ಕೂಡ ಕ್ಲಿಯರಾಗಿ ಹೇಳಲ್ಲ ಏನಾಯಿತು ಏನು ಕತೆ ಅಂತ. ಅವರು ತಪ್ಪು ಮಾಡಿದ್ರೆ ನಾನು ತಪ್ಪಾಗಿದೆ ಹಂಗೆ. ಸೊ ಆ ಥರ ಈ ಹಡ್ಗೋಡೆ ಮೇಲೆ ದೀಪ ಇಡೋದನ್ನ ಸ್ಟಾಪ್ ಮಾಡಬೇಕಾಗತ್ತೆ ಬ್ರೋ. ಇಲ್ಲ ಅಂದರೆ ಅದು ನಿಮಗೂ ಎಫೆಕ್ಟ್ ಆಗುತ್ತೆ ತುಂಬ. ಆ್ಯಂಡ್ ನೀವು ಹತ್ತಿರೋ ವಿಡಿಯೋ ಏನಿತ್ತು ಅದು ಕಮೆಂಟ್ ಸೆಕ್ಷನ್ನ ಯೂಟ್ಯೂಬಲ್ಲಿ ಆಫ್ ಮಾಡಿದ್ದೀರಾ ಆ್ಯಂಡ್ ಇದಕ್ಕೆ ಹೋಗಿ ಆಫ್ ಮಾಡಿದ್ದೀರಾ. ಸೊ ಅದು ರಿಯಾಲಿಟಿ ಏನು ಅಂತ ನಿಮಗೂ ಗೊತ್ತಾಗಿರುತ್ತೆ. ಯಾಕೆಂದ್ರೂ ಹೇಳ್ಬಿಡ್ತೀನಿ ಅದನ್ನ. ನೀವು ಆಫ್ ಮಾಡಿದ ಮೇನ್ ಕಾರಣ ನೀವು ಬ್ಲ್ಯಾಕ್ ಮೇಲ್ ಮಾಡಿಲ್ಲ ಅಥವಾ ನೀವು ಎದುರಿಸಿಲ್ಲ ಅನ್ನೋದ್ರ ಬಗ್ಗೆ ಏನು ಬಂತು ತಿರ್ಗಾ ಅದು ಪ್ರೂಫು. ಅದಾದಮೇಲೆ ನೀವು ಆಫ್ ಮಾಡಿದ್ದು. ಅಲ್ಲಿವರೆಗೂ ನಿಮಗೆ ಒಳ್ಳೆ ಕಮೆಂಟ್ಸ್ಗಳೇ ಬರ್ತಿತ್ತು. ಅದಾದಮೇಲೆ ತಿರ್ಗಾ ನೆಗೆಟಿವ್ ಆಯಿತು. ಇದು ಹೆಂಗಾಗ್ತದೆ ಗೊತ್ತಾ, ಒಂದು ಕಡೆ ಇನ್ನೊಂದು ಕಡೆಯಿಂದ ಒಂದೊಂದು ವಿಷಯ ಬಂದಷ್ಟು ಚೇಂಜ್ ಆಗ್ತದೆ, ಒಪಿನಿಯನ್ಗಳು ಚೇಂಜ್ ಆಗ್ತದೆ. ಸೊ ಒಪಿನಿಯನ್ಗಳನ್ನ ನೀವೆಲ್ಲನೂ ಕನ್ಸಿಡರ್ ಮಾಡಿ, ಎಲ್ಲರದ್ದು ಒಪಿನಿಯನ್ಗಳನ್ನು. ಆವಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ವಿಷಯ ಏನು ಕತೆ ಅಂತ. ಓಕೆನಾ. ಆ್ಯಂಡ್ ಇಲ್ಲಿ ಇನ್ನೊಂದು, ನಿನ್ನೆ ವರ್ಷ ಕಾವೇರಿರೋದು ಒಂದು ಪೋಸ್ಟ್ ನೋಡಿದೆ, ನಂಗೆ ಅದು ಇಷ್ಟ ಆಗಿಲ್ಲ ಪರ್ಸ್ನಲಿ. ಒಬ್ಬರು ವೀಡಿಯೋ ಮಾಡಿದ್ದಾರೆ, ಒಂದು ಜಾಯಿಂಟ್ ಕನ್ನಡ ಅವ್ರು ಏನು ಮಾಡಿದ್ದಾರೆ ಬ್ರಾಡ್ಕಾಸ್ಟದು, ಅವ್ರದ್ದು ಒಂದು ಚಾನಲ್ ಮಾಡಿದ್ದಾರೆ, ಅಲ್ಲಿ ಏನೋ ಇಂಟರ್ವ್ಯೂ ಮಾಡಿದ್ದಾರೆ, ಅಲ್ಲಿ ಏನೋ ವರುಣಾರಾಧ್ಯ ಒಂದು ಒಪಿನಿಯನ್ ಕೊಟ್ಟಿರ್ಬೋದು. ಓಕೆನಾ. ಆ ಸುಳ್ಳು ಸತ್ಯ ಅದನ್ನು ನೀವು ಬಂದು ಕ್ಲಿಯರ್ ಮಾಡಬೇಕು ಹೊರತು ಆ ವ್ಯಕ್ತಿಗೆ ಡೇಟ್ ಮಾಡಿ ಅಥವಾ ದುಡ್ಡು ಇಸ್ಕೊಂಡು ಮಾಡಿದ್ದಾರೆ ಅನ್ನೋದು ತಪ್ಪಾಗುತ್ತೆ. ಕಾರಣ ಇಷ್ಟೇ, ಆ ವ್ಯಕ್ತಿ ತುಂಬ ಬ್ರಾಡ್ಕಾಸ್ಟ್ಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಜೊತೆಗೆ ಇವಾಗ ನೀವು ಹೇಗೆ ವರುಣಾರಾಧ್ಯ ದುಡ್ಡು ಕೊಟ್ಬಿಟ್ಟು ಎಲ್ಲ ಮಾಡಿಸಿದ್ರೆ ಅಂತ ಹೇಳ್ತಿದ್ದೀರೋ, ಅದೇ ರೀತಿ ನೀವು ಬೇರೆಯವ್ರು ಅನ್ಕೋತಾರೆ ನೀವು ಕಿರಿಕಿರಿಯವ್ರಿಗೆ ದುಡ್ಡು ಕೊಟ್ಬಿಟ್ಟು ನೀವೆಲ್ಲ ಇಷ್ಟೆಲ್ಲ ಮಾಡ್ತೀರಿ ಅಂತ ಕೂಡ ಒಪಿನಿಯನ್ ಬರುತ್ತೆ. ಸೊ ಇವಾಗ ಒಂದು ಸ್ವಲ್ಪ ಯೋಚನೆ ಮಾಡಿ. ಬಿಕಾಸ್ ನೀವೇನಾರು ಹೇಳಬೇಕು ಅಂದರೆ ಕ್ಲಿಯರಾಗಿ ಬಂದು ಹೇಳ್ಬೋದು. ಬಿಕಾಸ್ ಎಲ್ಲರೂ ಕೂಡ ಒಂದೇ ಸಲ ಬಂದುಬಿಟ್ಟು ನೀವು ಹೇಳಿದ ತಕ್ಷಣ ವೀಡಿಯೋಗಳನ್ನ ಡಿಲೀಟ್ ಮಾಡೋಕ್ಕೆ ಮೂರ್ಖರಿಲ್ಲ. ಬಿಕಾಸ್ ಎಲ್ಲರೂ ಕೂಡ ದುಡ್ಡು ಇಂಪಾರ್ಟೆಂಟ್ ಇದೆ. ಇವಾಗ ಬ್ರಾಡ್ಕಾಸ್ಟ್ ಒನ್ ಜಾಯಿಂಟ್ ಕನ್ನಡ ಅಲ್ಲ, ಸೊ ಅವರು ಕೂಡ ಕಷ್ಟಪಟ್ಟಿರ್ತಾರೆ. ಅಲ್ಲಿ ಹೋಗಿ ಸೆಟಪ್ಗೆಲ್ಲ ದುಡ್ಡು ಕೊಡಬೇಕು, ಅದೆಲ್ಲ ಇದೆ, ಒಂದು ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನೀವು ಸಡನ್ನಾಗಿ ಹೇಳಿದಷ್ಟೇ ಡಿಲೀಟ್ ಮಾಡೋಕ್ಕಾಗಲ್ಲ ಅವ್ರಿಗೆ. ಅದು ಅವ್ರ ಒಪಿನಿಯನ್. ಓಕೆ, ನಾವು ಅದನ್ನ ಫೋರ್ಸ್ ಮಾಡೋಕ್ಕಾಗಲ್ಲ. ಅದನ್ನು ನೀವು ಹೇಳಿದ್ದು ಕೇಳಿದ್ದು ತಪ್ಪಿಲ್ಲ, ಬಟ್ ಸ್ಟಿಲ್ ಅದನ್ನು ದುಡ್ಡು ಇಸ್ಕೊಂಡು ನಂಗೆ ಈ ಥರ ಮಾಡ್ತಿದ್ದಾರೆ ಅನ್ನೋ ರೀತಿಯನ್ನು ಪೋರ್ಟ್ರೇಟ್ ಮಾಡೋಂಥದ್ದು ಇದೆಯಲ್ಲ, ಅದು ಸ್ವಲ್ಪ ರಾಂಗ್ ಆಗುತ್ತೆ. ಅದು ತುಂಬ ಕಮೆಂಟ್ ಸೆಕ್ಷನ್ ಕೂಡ ನೋಡಿದೆ, ನೀವು ಆ ಥರ ಹೇಳಿದ ರೀತಿ ಇದೆ, ಬಟ್ ನೀವು ಹೇಳಿಲ್ಲ. ಬಟ್ ಬೇರೆ ಕಮೆಂಟ್ ಸೆಕ್ಷನ್ ಎಲ್ಲ ದುಡ್ಡು ಇಸ್ಕೊಂಡು ಮಾಡ್ತಾರೆ ಅನ್ನೋ ರೀತಿಯೇ ಇದೆ. ಸೊ ನೀವೊಬ್ಬರು ಸ್ಟೋರಿ ಕೂಡ ಶೇರ್ ಮಾಡಿರಿ, ಅವೆಲ್ಲ ರಾಂಗ್ ಅಂತ ಅನಿಸುತ್ತೆ. ಬಿಕಾಸ್ ಒಪಿನಿಯನ್ ಯಾವ ಥರ ಹೇಳ್ತಾರೆ ಏನು ಕತೆ ಅಂತ ಗೊತ್ತಿರಲ್ಲ ಬ್ರಾಡ್ಕಾಸ್ಟಲ್ಲಿ. ಕೆಲವೊಂದು ಏನಾಗುತ್ತೆ ಅಂದರೆ ಇನ್ನೂ ಬೆಟರಾಗಿ ಹ್ಯಾಂಡಲ್ ಮಾಡ್ಬೋಯಿತ್ತು. ಜೀವ ಅಂತ ಅನಿಸುತ್ತೆ ಅವ್ರ ಹೆಸರು. ಇನ್ನೂ ಬೆಟರಾಗಿ ಹ್ಯಾಂಡಲ್ ಮಾಡ್ಬೋಯಿತ್ತು ವಿಷಯಗಳನ್ನು. ಬಟ್ ಸ್ಟಿಲ್ ಅವ್ರಿಗೇನು ಸಾಧ್ಯ ಆ ಕ್ಷಣಕ್ಕೆ ಆ ವ್ಯಕ್ತಿ ಏನು ಹೇಳ್ತಿರೋ ಅದಕ್ಕೆ ಸ್ಪಂದಿಸಿದ್ದಾರೆ ಹೊರತು ಬೇರೆ ಏನು ಜಾಸ್ತಿ ಯೋಚನೆ ಮಾಡೋಕ್ಕೋಗಿಲ್ಲ. ಬಿಕಾಸ್ ಮೊದಲು ವರ್ಷ ಕಾವೇರಿ ಏನು ಹೇಳಿದ್ರು ಅದಕ್ಕೆ ಸ್ಪಂದಿಸಿ ಅದಕ್ಕೆ ತಕ್ಕಂತೆ ಯೋಚನೆ ಮಾಡಿದರು. ಇವಾಗ ಈ ವರುಣಾರಾಧ್ಯ ಅವ್ರು ಏನು ಹೇಳ್ತಿದ್ದಾರೆ ಅದಕ್ಕೆ ತಕ್ಕಂತೆ ಅದಕ್ಕೆ ಸ್ಪಂದಿಸಿ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಸೊ ಅದೇ ತಪ್ಪು ಮಾಡೋಂಥದ್ದು ಅಂತ ಅನಿಸುತ್ತೆ. ನಾವುಗಳು ಸ್ವಲ್ಪ ಕೂತ್ಕೊಂಡು ಎರಡು ಕಡೆಯಿಂದ ಯೋಚನೆ ಮಾಡಿದ್ರೆ ಮೇ ಬಿ ಕ್ಲಿಯರ್ ಆಗ್ಬೋದು. ಇರಲಿ, ಯಾರು ಏನು ಪರ್ಫೆಕ್ಟ್ ಆಗಿರಲ್ಲ. ಬಟ್ ನಾನು ಹೇಳೋದೇನೆಂದರೆ ಇದಕ್ಕೊಂದು ಎಂಡಿಂಗ್ ಅನ್ನೋದಾದರೆ ನೀವುಗಳು ಬೆಟರ್ ಮಾಡ್ಬೋದಾಗಿರುವಂಥ ಕೆಲಸ ಏನಪ್ಪ ಅಂದರೆ, ಇಬ್ಬರು ಆಫ್ಲೈನ್ ಏನು ಮಾತಾಡೋಕ್ಕಾಗುತ್ತೆ ಮಾತಾಡಿ. ನೀವುಗಳು ಆಡೋದು ನೋಡಿದ್ರೆ ನೀವಿಬ್ಬರು ಏನು ಪ್ರೀತಿನೇ ಇಲ್ವೇನೋ ನಿಮ್ಮ ಮಧ್ಯ, ಸುಮ್ಮನೆ ಈ ವಿಡಿಯೋಗಳನ್ನ ಮಾಡಿಕೊಂಡು ಫೇಮಸ್ ಆಗೋಸ್ಕರ ಇಷ್ಟೆಲ್ಲ ಮಾಡಿದ್ರೆ ಇವಾಗ ಏಟೆಲ್ಲ ಟ್ರೋಲ್ ಮಾಡ್ತಾರೆ, ರೋಸ್ಟ್ ಮಾಡ್ತಾರಲ್ಲ, ಅದೆಲ್ಲ ಅರ್ಥಪೂರ್ಣ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನಿಮ್ಮ ಮಧ್ಯೆ ಮೊದಲು ಪ್ರೀತಿ ಇತ್ತಲ್ಲ, ಇವತ್ತು ಏನೇ ಇರ್ಬೋದು, ಮೊದಲು ಪ್ರೀತಿ ಇತ್ತಲ್ಲ, ಆ ಪ್ರೀತಿ ರೆಸ್ಪೆಕ್ಟ್ ಕೊಟ್ಟು ಒಂದು ಮ್ಯೂಚುವಲ್ ರೆಸ್ಪೆಕ್ಟ್ ಇರಲಿ. ಓಕೆನಾ. ನಿಮ್ಮ ಮಧ್ಯೆ 1000 ಆಗಿರ್ಬೋದು, ಆ ಮ್ಯೂಚುವಲ್ ರೆಸ್ಪೆಕ್ಟಿಂದ ಒಂದು ಡಿಸಿಷನ್ ತೊಗೊಳ್ಳಿ. ಓಕೆ, ನಾನು ನಿಮ್ಮ ಲೈಫ್ ಬರಲ್ಲ, ನೀನು ನನ್ನ ಲೈಫಿಗೆ ಬರಬೇಡ, ನಾವಿಬ್ಬರು ಅದೇನು ಕಾಂಟ್ರವರ್ಸಿಗಳು ಆಗೋದು ಬೇಡ. ನನ್ನ ಲೈಫ್ ಹಿಂಗಿದೆ, ನಿನ್ನ ಲೈಫ್ ಹಿಂಗಿರಲಿ, ನಿನ್ನ ಲೈಫ್ ನೀನು ಚೆನ್ನಾಗಿ, ನನ್ನ ಲೈಫ್ ನಾನು ಚೆನ್ನಾಗಿರ್ತೀನಿ. ಸೊ ಇಲ್ಲಿ ಮುಗಿಸ್ಕೊಬಿಡಿ. ಬಿಕಾಸ್ ನಿಮ್ಮ ಫ್ಯಾನ್ಸ್ಗಳು ಪಾಪ ತುಂಬ ಕಮೆಂಟ್ ಮಾಡ್ಕೊಂಡು ಸಾಯ್ತಿದ್ದಾರೆ ಪಾಪ. ಬಟ್ ಅವ್ರಿಗೂ ಅರ್ಥ ಆಗಲ್ಲ, ನೀವೇನು ಹೇಳ್ತೀರ ಅದು ನಂಬ್ತಾ ಇದ್ದಾರೆ. ಓಕೆನಾ. ಸೊ ಅಟ್ಲೀಸ್ಟ್ ನೀವು ಆಫ್ಲೈನ್ ಕ್ಲಿಯರ್ ಮಾಡ್ಕೊಂಡ್ರೆ ಒಳ್ಳೆಯದು. ಇಲ್ಲ ಅಂದರೆ ಆನ್ಲೈನ್ಗೆ ಬಂದು ಒಂದು ಪೋಸ್ಟ್ಗಳು, ಒಂದು ಕ್ಲಿಯರ್ ಐಡಿಯಾ, ಹಿಂಗೆ ಆಗಿದೆ ಹಿಂಗೆ ಅಂತ. ನಾನು ವರುಣಾರಾಧ್ಯ ಕೂಡ ಮೆಸೇಜ್ ಆಗ್ತದೆ, ಆ ವ್ಯಕ್ತಿ ನೋಡ್ತಾ ಇಲ್ಲೋ ಗೊತ್ತಿಲ್ಲ. ನಾನು ಹೇಳೋದಿಷ್ಟೇ, ತಪ್ಪಾಗಿದೆಯಾ, ಏನು ಎಕ್ಸಾಕ್ಟಾಗಿ ತಪ್ಪಾಗಿದೆ ಅದನ್ನು ಹೇಳಿ. ಏನು ನಾವೆಲ್ಲ ಏನು ತಪ್ಪೇ ಮಾಡಿಲ್ವ ಜೀವನದಲ್ಲಿ, ಎಲ್ಲ ತಪ್ಪು ಮಾಡ್ಕೊಂಡೆ. ಯಪ್ಪ, ನಮ್ಮದೆಲ್ಲ 16 ಇರುತ್ತೆ, ತಪ್ಪು ಮಾಡ್ಕೊಂಡೇ ಬಂದಿರ್ತೀವಿ ಜೀವನದಿಂದ. ಆ್ಯಂಡ್ ಕಲಿತಾ ಹೋಗ್ತಾ ಇರ್ಬೇಕಾದ್ರೆ
ಆ ತಪ್ಪುಗಳನ್ನ ರಿಪೀಟ್ ಮಾಡಬಾರ್ದು, ಅಷ್ಟೇ ವಿಷಯ ಇರುವಂಥದ್ದು. ಸೊ ಇವಾಗ ಏನಾಗಿದೆ ಇಷ್ಟು ವರ್ಷದಲ್ಲಿ, ಒಂದು ವರ್ಷ ಮೂವ್ ಆಗಿರೋ ತುಂಬ ಜನ. ಸೊ ಇವಾಗಲೂ ಅಷ್ಟೇ, ನೀವು ಕೂಡ ಮೂವ್ ಆಗಿದ್ದೀರಾ. ಇವಾಗ ಏನು ಎಕ್ಸಾಕ್ಟ್ ಆಗಿತ್ತು ಅದನ್ನು ಹೇಳಿಬಿಟ್ಟು, ಈಗ ತಪ್ಪಾಯ್ತು ನನ್ನಿಂದ, ನಾನು ನನ್ನ ಮುಂದೆ ನಿಮ್ಮ ಲೈಫಲ್ಲಿ ಆ ತಪ್ಪುಗಳನ್ನ ಮಾಡಲ್ಲ ಅಂದ್ಬಿಟ್ಟು ನಿಮ್ಮ ತಪ್ಪುಗಳನ್ನ ಒಪ್ಕೊಂಡು ಜನಗಳ ಕ್ಷಮೆರ ಕೇಳಿ ಅಥವಾ ಹೇಳ್ಬಿಡಿ. ಆ್ಯಂಡ್ ಮತ್ತೆ ಅವ್ರು ನಿಮ್ಮನ್ನು ಸಪೋರ್ಟ್ ಮಾಡೇ ಮಾಡ್ತಾರೆ. ಏನು ನಿಮ್ಗೆ ಸಪೋರ್ಟ್ ಮಾಡೋದು ಏನು ಇದು ಮಾಡಲ್ಲ, ಓಕೆನಾ? ಸೊ ಹಾಗಾಗಿ ಆದಷ್ಟು ಜೆನ್ಯೂನ್ ಆಗಿರೋಕ್ಕೆ ಶುರು ಮಾಡಿ, ಅದು ನಿಮಗೆ ಒಳ್ಳೆಯದು ಅಷ್ಟೇ. ಬಟ್ ನಾನು ಹೇಳೋದಿಷ್ಟೇ, ಇದೆಲ್ಲ ಬಿಗ್ ಬಾಸ್ಗೋಸ್ಕರ ಗಿಮಿಕ್ ಮಾಡ್ತಾರೆ ಅದು ಇದು ಅನ್ನೋದೇನಿದೆ ಅದನ್ನು ಮರ್ತುಬಿಡಿ, ಅದು ಸುಳ್ಳು, ಓಕೆನಾ? ಬಿಕಾಸ್ ನಾನು ವರ್ಷವರೆಗೂ ಒಂದು ಕಮೆಂಟ್ ಹಾಕ್ದಾಗ ಅವರು ಹೇಳಿದ್ರು, ಇಲ್ಲ ಬ್ರೋ ನಾನು ಬಿಗ್ ಬಾಸ್ಗೆ ಹೋಗ್ತಾ ಇಲ್ಲ ಅನ್ನೋದು ಕೂಡ ಮೆನ್ಷನ್ ಮಾಡೋರು. ಸೊ ಇದೆಲ್ಲ ಸುಮ್ಮನೆ ಅದು ಆ ಕ್ಷಣಕ್ಕೆ ಹಂಗೆ ಅನಿಸುತ್ತೆ, ಕನೆಕ್ಟ್ ಮಾಡ್ಕೊಳ್ಳೋದ್ರಿಂದ ಹಂಗೆ ಅನಿಸುತ್ತೆ. ಸೊ ಹಾಗೆಲ್ಲ ಕನ್ಸಿಡರ್ ಮಾಡೋದು ಬೇಡ. ಏನೋ ತಪ್ಪುಗಳಾಗಿದೆ, ಸರಿ ಮಾಡ್ಕೊಂಡು ಹೋಗಲಿ. ಆ್ಯಂಡ್ ತುಂಬ ನೆಗೆಟಿವ್ ಕಮೆಂಟ್ ಹಾಕೋ ಬದಲು ಸಜೆಷನ್ ಕೊಡಿ, ಮೇ ಬಿ ಅದು ಅವ್ರಿಗೆ ತಲೆಗೆ ಹೋಗ್ಬೋದೇನೋ. ಕಮೆಂಟ್ ಹಾಕ್ದಾಗ ಓಯ್ ನಾನು ಜಾಬ್ ಹೋಗ್ಬಿಟ್ರೆ ಹಿಂಗೆ ನೋಡ್ತಾರೆ ಹಂಗೆ ನೋಡ್ತಾರೆ ಅಂತ ಅವ್ರಿಗೆ ಇನ್ನೂ ತಲೆ ಕೆಡುತ್ತೆ. ಸೊ ಹಾಗಾಗಿ ಬೇಡ ಅದು, ಓಕೆನಾ? ಸೊ ಅಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಗೊತ್ತಿಲ್ಲ ಈ ವಿಡಿಯೋ ಯಾವತ್ತು ಡಿಲೀಟ್ ಮಾಡ್ತೀನಿ ಕತೆ ಅಂತ. ಆ ವ್ಯಕ್ತಿನ ಬಂದು ತಿರ್ಗಾ ಡಿಲೀಟ್ ಮಾಡಿ ಅಂದರೆ ಖಂಡಿತವಾಗ್ಲೂ ಮಾಡ್ತೀನಿ. ಬಿಕಾಸ್ ಬೇಡ, ಅವ್ರ ಲೈಫ್ಗಿಂತ ಏನು ದೊಡ್ಡದಲ್ಲ. ಬಟ್ ಈ ವಿಡಿಯೋ ಒಂದಿಷ್ಟು ಜನಕ್ಕೆ ರೀಚ್ ಆಗುತ್ತೆ ಆ್ಯಂಡ್ ಆ ಜನಗಳಿಗೆ ಅರ್ಥ ಆಗುತ್ತೆ ಅನ್ನೋ ಪಾಯಿಂಟ್ ಆಫ್ ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.